ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ದು ಗಾಡಿ ಯಾವ ಸೇರಿಗಿರುತ್ತಲ್ಲ ಗಾಡಿದಂತ 7ರಿಂದ 8 ಫೋಟೋ ಕರೆಕ್ಟಾಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡಬೇಕನ್ನಾಗಿತ್ತಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ. ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕಂತ ಅನಿಸಿದ್ರೆ, ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟಿನೇ ಒಂದು ನಂಬರ್ ಕೊಟ್ಟಿರ್ತೀವಿ, ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಒಂದು ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂತಂದರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರೇ, ಸೋಲ್ಡ್ ಔಟ್ ಅಂತ ಹಾಕಿರ್ತೀವಿ ವೀಕ್ಷಕರೇ. ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರೇ, ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ, ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ. ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ, ಬೆಲ್ ಐಕನ್ ಕೂಡ ಒತ್ತಿ. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳಿಸಿದ್ರಲ್ಲ, ಸೇಲ್ಗಿದೆ ಅಂತ. ಹೌದು ಸರ್. ಏನೈತ್ರಿ ಇದು ಮಾಡಲ್ಲು? 2006. 2006 ಐತ್ರಿ? ಹೌದು. ಓಕೆ. ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? 3. 3 ಆಗಿದ್ದೀರಾ? ಹೌದು. ಓಕೆ. ಸರ್, ರನ್ನಿಂಗ್ಲಿ ಎಷ್ಟಾಗೈತ್ರಿ ಕಿಲೋಮೀಟ್ರ್ ಇದು ಓಡಿರೋದು? ರನ್ನಿಂಗ್ ಹೆಚ್ಚಾಗಲಿಲ್ಲ ಸರ್, ಒಂದು 80 ಚಿಲ್ಲರೆ ಆಗಿದೆ. ಮೀಟ್ರ್ ಚಲ್ತಿಯಲ್ಲಿ ಐತ್ರಿ? ಹಾಂ, ಚಲ್ತಿಯಲ್ಲಿದೆ. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟು ಬ್ಯಾಕ್ ಸೈಡದು ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತ್ರಿ? ಅದೆಲ್ಲ ಚೆನ್ನಾಗಿದೆ ಸರ್, ಒಂದು 70% ಇದೆ. ಸ್ಟೆಪ್ನಿ ಕೂಡ ಇದೆಯಾ? ಹೌದು. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪ ಯಾವ ಥರ ಇಟ್ಟಿದ್ದೀರಾ ಸರ್ ತಾವು? ಎಲ್ಲ ಲೈಕ್ ಇದೆ ಸರ್, ಒಳ್ಳೇದಿದೆ. ಸಿವಿಲ್ ಇಂಜನಾ? ಹೌದು, ಸೀಲ್ಡ್, ಪ್ಯೂರ್ಲಿ ಸೀಲ್ಡ್. MPF ಇಂಜನು? ಹೌದು, MPF. ಓಕೆ ಸರ್. ಇವಾಗ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು, ಓವರ್ಸಿಂಗ್ ಜಂಪು, ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಐತ್ರಿ ಸರ್? ಏನೂ ಇಲ್ಲ. ಈ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ ರೀ, ನಿಮ್ಮ ಕೈಯಲ್ಲಿ ಮಾತ್ರ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ. ಹೌದು. ಸರ್, 5 ಸೀಟ್ರ್ ವೆಹಿಕಲ್ 7+1 8 ಸೀಟ್ರ್ ಇದು? ಹಾಂ, 5. ಓಕೆ. LPG ಏನಾದರೂ ಇದೆಯಾ, ಪ್ಯೂರ್ ಪೆಟ್ರೋಲ್ ಮಾತ್ರನಾ? ಪ್ಯೂರ್ ಪೆಟ್ರೋಲ್. ಓಕೆ. ಏನು ಬರುವಂಥ ತಮ್ಮ ಕೈಯಲ್ಲಿ ಮೈಲೇಜು? ಇದು 15. ಓಕೆ ಸರ್. ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಅಂದರೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಸೀಟ್ ಕುಷನ್ನು, ಕೆಳಗಡೆ ಮ್ಯಾಟ್ ಆಗಿರ್ಬೋದು, ಎಲ್ಲ ಕೂಡ ಕರೆಕ್ಟಲ್ಲಿ ಇರುವಂಥದ್ದು? ಅದೆಲ್ಲ ಸರಿ ಇದೆ ಸರ್. ಓಕೆ. ಬಂಪರು, ಕೆರಿಯರು, ಫಿಟ್ನೆಸ್ಸು ಎಕ್ಸ್ಟ್ರಾ? ಅದ್ಯಾವುದಿಲ್ಲ. ಗಾಡಿ ಮಾತ್ರ ಸಂಪೂರ್ಣವಾಗಿ ಪ್ಲೇನ್ ಐತ್ರಿ? ಹೌದು. ಇವಾಗ ನಿಮ್ಮ ವೆಹಿಕಲ್ ತೊಗೊಂಡವ್ರಿಗೆ ಏನೂ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಬಿಸ್ನೆಸ್ ಪರ್ಪಸ್ಸಿಗೆ ಅವರು ಯೂಸ್ ಮಾಡ್ಕೋಬೋದು? ಹೌದು. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ FC ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? 29ರವರೆಗೆ FC ಇದೆ, ಇನ್ಸೂರೆನ್ಸ್ ಕೂಡ ಚಾಲ್ತಿಯಲ್ಲಿದೆ ಹೊಸದೇ. ಇನ್ಸೂರೆನ್ಸ್ ಎಷ್ಟು ತಿಂಗಳು ಐತ್ರಿ ಸರ್ ರನ್ನಿಂಗು? ಒಂದು 10 ತಿಂಗಳಿರ್ಬೋದು. ಹೌದಾ? ಹಾಂ. ಓಕೆ. ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಸರ್ ಪ್ರೈಜು? 1.25. 1,25,000ನಾ? ಹೌದು. ಓಕೆ. ಮಾಡಲು 2006, ತಾವು ಆಲ್ರೆಡಿ ಓನರ್ 3rd, ಗಾಡಿ ಯಾರು ತೊಗೊಂತಾರೆ ಅವ್ರು 4ನೇ ಓನರ್ ಆಗ್ತಾನೆ. ಹೌದು. ಸರ್, 1,25,000 ನಮ್ಮ ಕಡೆಯಿಂದ ಬಂದವರಿಗೆ ಏನು ಮಾಡಿಕೊಡ್ತೀರಾ ನೆಗೆಶಿಬಲ್ ಇದರಲ್ಲಿ ಹೆಚ್ಚು ಕಡಿಮೆ? 1.15 ಫೈನಲ್. ಒಂದು ₹10,000 ನೆಗೆಶಿಬಲ್ ಮಾಡಿದ್ರು ಕೂಡ 1,15,000 ತಾವು ಗಾಡಿ ಕೊಡ್ತೀರಾ? ಹೌದು. ಓಕೆ. ಇದೇನು ಫೈನಲ್ ರೇಟ್ ಆಗುತ್ತಾ, ಏನು ಹತ್ತಿರ ಬಂದರೆ ಆನ್ ಟೇಬಲ್ಲು ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು? ಮಾಡು ಆನ್ ಟೇಬಲ್ ಮಾಡು. ಓಕೆ ಸರ್. ಇವಾಗ ವೆಹಿಕಲ್ ತೊಗೊಂಡ್ರು ಏನೋ ₹1 ಟಿಂಕರಿಂಗ್ ಕೆಲಸ ಆಗಿರ್ಬೋದು, ಕ್ರ್ಯಾಸಸ್ ಕೆಲಸ ಆಗಿರ್ಬೋದು, ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲಲ್ಲ ರೀ? ಯಾವುದಿಲ್ಲ. ಓಕೆ. ಅಪ್ಡೇಟ್ ಮಾಡಿರ್ತೀವಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಇದು ಗಾಡಿ ಇರುವಂಥ ಲೊಕೇಶನ್ ರೀ? ಗಾಡಿ ಇರುವಂಥ ಲೊಕೇಶನ್ ಪುತ್ತೂರು ಟೌನು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹೌದು. ಓಕೆ. ಅಪ್ಡೇಟ್ ಮಾಡಿರ್ತೀವಿ ಸರ್, ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ಆಯ್ತು.